ಬಾರಿ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮಗಳನ್ನು ಅವರು ಕೂಡ ಮಹಾನಗರ ಪಾಲಿಕೆ ತಗೊಳ್ತಾ ಬಂದಿದೆ. ಈ ಬಾರಿ ಆಗಬೇಕಾದಂಥ ಕಾರ್ಯಗಳ ಬಗ್ಗೆ ಆಗಿರೋದ್ರ ಬಗ್ಗೆ ಚರ್ಚೆ ಆಗಿ ಮುಂದಾಗಬಹುದಾದ ಅನಾಹುತಗಳನ್ನು ತಡೆಯಲಿಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿ ಯೋಚನೆ ಮಾಡಬೇಕಾಗಿರೋದು. ಎಲ್ಲ ಬೆಂಗಳೂರಿನಲ್ಲಿ ಭಾರಿ ಮಳೆ ಆದಂಥ ಪರಿಣಾಮ ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಆಗಿದೆ. ಶಿವಮೊಗ್ಗದಲ್ಲೂ ಮಳೆ ಆಗಿದೆ. ಆದರೆ ಯಾವುದೇ ರೀತಿ ಅನಾಹುತಗಳಾಗಿದೆ ಅಂತ ನಾವು ಗಮನಕ್ಕೆ ಬಂದಿಲ್ಲ. ಹಾಗೆ ಈ ತರ ಸಂದರ್ಭದೊಳಗಡೆ ಮಹಾನಗರ ಪಾಲಿಕೆ ಒಂದು ಸೈನ್ಯದ ರೂಪದಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಆ ರೀತಿ ಪರಿಸ್ಥಿತಿಯನ್ನು ಹೋದ ಬಾರಿ ನಾವು ಕೂಡ ನೋಡಿರೋದು. ಏಪ್ರಿಲ್ ಕೊನೆಯ ವಾರದಲ್ಲಿ ಈ ಪೂರ್ವಭಾವಿ ಸಿದ್ಧತೆಗಾಗಿ ಮತ್ತು ಈ ತಂಡವನ್ನು ಸಜ್ಜುಗೊಳಿಸಿ ಈಗಾಗಲೇ ರಚನೆ ಮಾಡಲಾಗಿದೆ. ಯಾವ ಥರ ತಂಡ ಸಹ ನಾವು ರಚನೆ ಮಾಡಿದ್ದೇವೆ. ಒಂದು ಸ್ವಲ್ಪ ತುಂಬ ಮಳೆ ಆದಾಗ ಎಲ್ಲಿ ತುಂಬ ಎಫೆಕ್ಟ್ ಆಗ್ತದೆ ಆ ಎಫೆಕ್ಟೆಡ್ ಏರಿಯಾನ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿ ಅದಕ್ಕೆ ವಿಶೇಷವಾದ 5 ತಂಡವನ್ನು ಮಾಡಿದ್ದೇವೆ. ಆ 5 ತಂಡದಲ್ಲಿ ವಿದ್ಯುತ್ ವಿಭಾಗ, ಕಾಮಗಾರಿ ವಿಭಾಗ, ಆರೋಗ್ಯ ವಿಭಾಗ ಮತ್ತು ಕಂದಾಯ ವಿಭಾಗ ಈ 4 ಇಲಾಖೆಯ ಆ ವಾರ್ಡ್ ವ್ಯಾಪ್ತಿಯ ಅಧಿಕಾರಿಗಳನ್ನು ಸೇರಿಸಿ ಒಂದು ತಂಡ ಮಾಡಿ ಅವರು 24/7 ಆ ಸೂಕ್ಷ್ಮ ಪ್ರದೇಶಕ್ಕೆ ಹೋಗಿ ಕೂಡಲೇ ಏನು ಸಮಸ್ಯೆ ಇದೆ ಸಾಲ್ವ್ ಮಾಡುವಂಥ ಕಾರ್ಯಕ್ರಮ ಸೂಕ್ಷ್ಮ ಪ್ರದೇಶವನ್ನು ಬೇರೆ 5 ತಂಡವನ್ನು ರಚನೆ ಮಾಡಿವೆ. ಇನ್ನು 35 ವಾರ್ಡ್ಗೆ ಸಂಬಂಧಪಟ್ಟಂತೆ ಅಂದರೆ ಈ ಜನರಲಾಗಿ ಚರಂಡಿ ಕ್ಲೀನ್ ಮಾಡಬಹುದು ಅಥವಾ ಒಣಗಿನ ಮರ ತೆಗೆಯುವಂಥದ್ದು ಕೆಲವೊಂದು ವಾರ್ಡ್ನಲ್ಲಿ ಕಾಮನ್ ಆಗಿ ವರ್ಕ್ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಆ 35 ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು 10 ತಂಡ ಮಾಡಿದೆ. ಆ 10 ತಂಡದಲ್ಲೂ ಸಹ ನಮ್ಮ ಕಂದಾಯ ಮತ್ತು ವಿದ್ಯುತ್, ಆರೋಗ್ಯ ಮತ್ತು ಕಾಮಗಾರಿ ಈ 4 ಸಂಬಂಧಪಟ್ಟಂಥ ಇಂಜಿನಿಯರ್ಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಂಡ ರಚನೆ ಮಾಡಿ ಅವ್ರು ಈಗಾಗಲೇ ಒಂದು ರೌಂಡ್ ಆಯಾ ವಾರ್ಡ್ಗಳಲ್ಲಿ ಹೋಗಿ ಹೆಚ್ಚಿನ ಮಳೆ ಆದರೆ ಯಾವ ಸ್ಥಳಗಳಿಗೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ ಅನ್ನೋ ಉಳಿಸುವಂಥ ಕಾರ್ಯಕ್ರಮ. ಆದಷ್ಟು ನಾವು ಮೊದಲ ಆದ್ಯತೆ ನೀರು ಸರಾಗವಾಗಿ ಹೋಗುವ ಕಾರಣಕ್ಕೆ ಚರಂಡಿಗಳನ್ನು ಕ್ಲೀನ್ ಮಾಡಿಸುವಂಥ ಕೆಲಸಗಳನ್ನು ಈಗಾಗಲೇ ಮಾಡ್ತಿದ್ದೀವಿ ಮತ್ತು ಇವನ್ ಚಾನಲ್ ಸಹ ನಾವು ಆದರೂ ಸಹ ಅದನ್ನು ನಾವು ಗಮನ ತಗೊಳ್ಳದೆ ವಿಶೇಷವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಸಲ ಚಾನಲ್ ಸಹ ನಾವು ಜೊತೆ ಮೀಟಿಂಗ್ ಮಾಡಿಬಿಟ್ಟು ಏರಿಯಾಸ್ ಐಡೆಂಟಿಫೈ ಮಾಡಿದ್ವಿ. ಫಸ್ಟು ಈ ಹಿಂದೆ ಫ್ರೀಕ್ವೆಂಟ್ ಆಗಿ ಯಾವುದೆಲ್ಲ ಫ್ಲಡ್ ಎಫೆಕ್ಟ್ ಆಗ್ತಾ ಇತ್ತು ಆ ರೀತಿ ಏರಿಯಾ ಗುರುತಿಸ್ಬಿಟ್ಟು ನಾವು ನಮ್ಮ ಆರೋಗ್ಯ ಶಾಖೆಯಿಂದ ಇಂಜಿನಿಯರಿಂಗ್ ಶಾಖೆಗೆ ಲಿಸ್ಟನ್ನು ಕಳಿಸಿದ್ದೀವಿ. ಈಗಾಗಲೇ ಡಿಸಿಲ್ಟಿಂಗ್ ವರ್ಕ್ಸ್ ಕೂಡ ಎಲ್ಲ ಫೈನಲೈಸ್ ಆಗಿದೆ ಸರ್. 3 ವಾರದಿಂದ ವರ್ಕ್ ಕಾಮಗಾರಿ ಶುರುವಾಗಿದೆ. ರಾಜಕಾಲುವೆ ಹೂಳು ತೆಗೆಯೋದು, ಚಾನಲ್ ಹೂಳು ತೆಗೆಯೋದು, ಈ ಥರ ಕಾಮಗಾರಿ ಶುರುವಾಗಿದೆ ಆಲ್ರೆಡಿ. ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಐಡೆಂಟಿಫೈ ಮಾಡಿರೋ ಪಾಯಿಂಟ್ಸ್ನು ಕೂಡ ಇವರಿಗೆ ತಲುಪಿಸ್ಬಿಟ್ಟು ಆ ಏರಿಯಾಸ್ನ ಪ್ರಿಯಾರಿಟಿ ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಸರ್. ಅದಲ್ಲದೆ ವಿಪತ್ತು ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಹಾಂ ಸರ್ ಇಂಜಿನಿಯರ್ಸ್ ಕೈಮಲ್ ಮಾಡಿ ಆ ಕಡೆ ಭಾಗ ಇಲ್ಲಿ ಚಾಣನ ಮುಳುಗಿ ಚಿಕ್ಕನಗರದಲ್ಲಿ
ಆ ಸರ್ಕಲ್ ತನಕ ಬರುತ್ತಲ್ಲ ಚಾನಲ್, ಆ ಚಾನಲ್ ಯಾರು ಕ್ಲೀನ್ ಮಾಡ್ತಾರೆ? ಒಂದ್ಸಲ ಫಸ್ಟಿಗೆ ಸುರೇಶ್ ಅವರಿಗೆ ಆಗಿದೆ ಸರ್. ಸುರೇಶ್ ಅವರು ಟೆಂಡರ್ ಕ್ಯಾನ್ಸಲ್ ಆಗಿ ಕಾರ್ಟು ಮಾಡಿದ್ರು ಸರ್. ಹಂಗಾಗಿ ಫಸ್ಟು ಟೆಂಡರ್ 3 ವರ್ಕು ಆಗಲಿಲ್ಲ ಸರ್. ಸೇಮ್ 2-3 ಇದನ್ನು ನೆಕ್ಸ್ಟ್ ಸೆಕೆಂಡ್ ಕಾರ್ಟು ಮಾಡಿದಾಗ ಅದು ಸ್ವಲ್ಪ ಲೇಟ್ ಆಯ್ತು ಸರ್. ಮರಿಯಪ್ಪ ಅನ್ನೋರಿಗೆ ಆಗಿದೆ. ಈಗ ಮನೆಯೆಲ್ಲ ತೋರಿಸ್ಕೊಂಡು ಮಾಡಿದ್ರು ಸರ್. ಅದು ಬೂಮರ್ ಹೋಗ್ತಾ ಇದೆ ಸರ್. ಮಾಮೂಲಿ JCB ಅಥವಾ ಇಟಾಚಿಲಿ ಇದನ್ನು ಮಾಡೋಕ್ಕೆ ಬರ್ತಾ ಇಲ್ಲ ಸರ್. ಅದು ಲೇಬರ್ ಅದು ಮನೆಯವರ ಕಲ್ಲುಗಳೆಲ್ಲ ಇದ್ದಿದ್ದು ಮೇಜರ್ ಶಿವಾಜಿ ಅಟೆಂಡ್ ಮಾಡ್ತಾರೆ. ಸಿಟ್ಟಿಂಗ್ ಆಗಿದೆ ಸರ್. ಸರ್ಕಲ್ ಇಂದ ಅನ್ಸಾರಿ ಮಸೀದಿ ಟೀಮ್ ಮಾಡ್ತು ಮತ್ತೆ ಕ್ಲಿಯರ್ ಲೈಟ್ ಕಾಂಪೌಂಡ್ ಕ್ಲಿಯರ್ ಲಾಸ್ಟ್ 15 ಡೇಸ್ ಇಂದ ಕೆಲಸ ಆಗಿದೆ. ಯಾವ ಬ್ಯಾಗ್ ಕ್ಲೀನ್ ಮಾಡಿದ್ರಿ? ಯಾವ ಬ್ಯಾಗ್ ಕ್ಲೀನ್ ಮಾಡಿದ್ರು? ಚಂದನ್ ಅಂತ ಹೇಳಿ ಕಾಂಟ್ರಾಕ್ಟರ್ ಸರ್, ಅವ್ರ ಎಲ್ಲ ಸಪೋರ್ಟ್ ಇತ್ತು ಸುರೇಶ್ ಅವರಿಗೆ. ಆಮೇಲೆ NT ರೋಡಲ್ಲೂ ಕ್ಲಿಯರ್ ಆಗಿದೆ ಸರ್. ಪ್ರತಿ ಬಾರಿ ಸಮಸ್ಯೆ ಇದೆ. ಪರ್ಮನೆಂಟ್ ಏನದಕ್ಕೆ ಸರ್ ಪರ್ಮನೆಂಟ್ ಅಂದರೆ ಇದು ರಾತ್ರಿ ಏನಾದರೂ ನೇರವಾಗಿ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತೆ ಸರ್. ಕ್ಲಿಯರ್ ಲೈಟ್ ಕಾಂಪೌಂಡ್ ಆರ್ಥಿಕ ಕಾರಣಕ್ಕೆ ಸಮಸ್ಯೆ ಆಗುತ್ತೆ. ಮೇಲ್ಭಾಗ ಡಿಪೋ ಸರ್ಕಲ್ ಅವರಿಗೂ ಕ್ಲಿಯರ್ ಮಾಡಿಸಿದ್ರು ಇಲ್ಲಿವರೆಗೂ ಇಲ್ಲಮ್ಮ. ಹಿಂಗೆ ಹೇಳಿದ್ರು, ಗೋಪಾಳ ಬಿಡಿ ಹೋಗಿ ರವಿಕುಮಾರ್ ಅದು ತಗೊಂಡು ಟೆಂಡರ್ ಈ ಕಡೆ ಸೈಡಿಂದು ಎಡಭಾಗ ಸೈಡಿಂದು 1 by 1 ನಾನು ವಾಲ್ ಮುಗಿತು. ನೆನ್ನೆ ವಾಲ್ ಹಾಕ್ತಿದ್ದೆ ಸರ್. ಗೋಪಾಳದ ಚಂದನ ಪಾರ್ಕ್ ಯಾರು ನೋಡ್ತೀವಿ? ಅದೇ ವಾಲ್ ಹೋದ ಮಳೆಗಾಲದಲ್ಲಿ ನೀರು ಕೊಡ, ನೀರು ಕೊಡ. ಗಾಳಿ ಬಿಡಿ. ಕರ್ಕೊಂಡೋಗಿ ಸ್ಲೋ ಕರ್ಕೊಂಡೋಗಿ ನಿಧಾನ ಕರ್ಕೊಂಡು ಯಾರು ಗಟ್ಟಿ ಎತ್ತರ ಕೂತ್ಕೊಳ್ಳಪ್ಪ. ಕರ್ಕೊಂಡು ಹೋಗಿ ಬೇಗ